ಬಸರದಿ ಅನ್ನೋದಂದ್ರೆ ನನಗೆ ಹಾಲು ಕುಡಿದ್ರೆ ಸಂತೋಷ ಆತ್ವಾ. ಹೆಂಗೆ ಇದನ್ನ ಮಾಡ್ಬೇಕನ್ನೋದು ಗೊತ್ತಾಗತ್ತು. ನೋಡೋನು ಚರ್ಮ ಸರ ಏನು ಹೇಳ್ತಾರಂತೆ ಕೇಳೋನು. ಕೇಳಿದ್ಮೇಲೆ ಮನೆಗೆ ಹೋಗಿ ನಿಂಗೆ ಏನಾರ ಬಾಯಿಗೆ ಸಕ್ರೆ ಆಗ್ತಾನವ. ನನಗೆ ಭಾಳ ಖುಷಿ ಆಯ್ತು ಮಗಳ. ಆದರೆ ಏನು ಮಾಡೋದತ್ತಿ, ಏನೇನೋ ಆಗತ್ತೈತಿ. ಅಲ್ಲಿ ನೋಡಿದ್ರೆ ನೀವೆಲ್ಲ ಹಂಗಂದ್ರಿ, ಹೊಟ್ಟೆ ಒಂದು ಹುಳ ಹುಟ್ಟಂಗಿಲ್ಲ, ಹಂಗೆ ಹುಟ್ಟಂಗಿಲ್ಲ, ಹಿಂಗೆ ಅನ್ನಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ ಅಂತೇಳಿ ಏನೇನೋ ಬೈದ್ರಿ. ನನ್ನ ಮಗನ ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತೆಲ್ಲ ಅಂದ್ರಿ. ಈಗ ನಾನು ನಿಮ್ಮ ಜೊತೆ ಹೆಂಗಿರಲಿ? ಇಲ್ಲ ರೀತಿ, ನಾನು ನಿಮ್ಮ ಜೊತೆ ಇರೋಕೆ ಹಂಗಿಲ್ಲ. ನಾನು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತೇನೆ. ನಾನು ನನ್ನ ಮಗು ಇಬ್ಬರು ಚೆನ್ನಾಗಿರ್ತೀವಿ. ಯಾರು ಸವಾಸನೂ ಬೇಡ ನಮಗೆ. ನೋಡುವಾ ರಾಜೇಶ್ವರಿ, ಒಂದು ಮಾತು ಬರ್ತೈತಿ, ಒಂದು ಮಾತು ಹೋಗ್ತೈತಿ. ದೊಡ್ಡವರು ಸಿಟ್ನಾಗ ಒಂದು ಮಾತು ಅಂತಾರಂದ್ರೆ ಅವ್ರ ಮಾತಿಗೆ ಸ್ವಲ್ಪ ಗೌರವನ ಕೊಡಕ್ಕೆ ಕಲ್ಕೋ. ಯಾಕಂತಂದ್ರೆ ಅವ್ರೇನೋ ಬೇಕು ಬೇಕು ಅಂತೇಳಿ ಇದು ಮಾಡಿರಂಗಿಲ್ಲ. ಹೌದ್ರಿ ಸಾವ್ಕಾರ, ಆದ್ರೆ ನಾ ಏನು ಮಾಡಲಿ ಹೇಳ್ರಿ? ಈಗ ಅಷ್ಟೆಲ್ಲ ಅಂದು ಅಷ್ಟೆಲ್ಲ ಆಡಿ ಅಷ್ಟೆಲ್ಲ ಮಟ್ಟಿ ಎಲ್ಲ ಮಾಡಿದ್ನಲ್ಲ, ಈಗ ನನಗೆ ಹಿಂಗೆಲ್ಲ ಅಂದ್ರೆ ನನಗೆ ಹಂಗೆ ಆಗಬೇಡ. ಹೊಟ್ಟೆಯಾಗ ಮಗು ಐತಂದು ಕುಡಿ ಅಂದ್ರೆ ಸೊಸಿ ಇಲ್ಲ ಅಂತಂದ ಅಂದ್ರೆ ನನ್ನನ್ನು ಮಗನಿಂದ ದೂರ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು. ಆದರೆ ಈಗ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತಾರೆ. ನನಗಿದು ಒಪ್ಪೋದಿಲ್ಲ ರೀ, ನಾನು ಇದನ್ನ ಒಪ್ಪೋದಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಿಡಿಯೋಸು ಹೆಂಗೆ ಬರತ್ತವ್ರಿ, ಹಳ್ಳಿ ರೈತನ ಬಡ ಜೀವನದ ಕತೆ ಹಂಗೆ, ಮತ್ತು ತಾಯಿ ಇಲ್ಲದ ತವರೂರು ಹೆಂಗೆ ಬರತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಆ ವಿಡಿಯೋನ ನೋಡಬೇಕಾದ್ರೆ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ, ಕತೆ ಅರ್ಥ ಆಗಲ್ಲ. ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಮ ಕತೆ ಅರ್ಥ ಆಗೋದು ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಎಲ್ಲ ಆಗಿದ್ದು ನನ್ನಿಂದನ. ನಾನ ಪಾಪಿ ಅದನ್ನ. ನನಗೆ ದೊಡ್ಡ ಶಿಕ್ಷೆನ ಕೊಟ್ಬಿಡ್ರಿ ಸಾವ್ಕಾರ, ನನಗೆ ದೊಡ್ಡ ಶಿಕ್ಷೆ ಕೊಟ್ಬಿಡ್ರಿ. ಇಲ್ಲೇ ನಾನು ಹಿಂಗೆ ಸಾಯ್ಬೇಕು. ನನಗೆ ಊಟ ನೀರು ಏನು ಕೊಡ್ದಂಗ ಇಲ್ಲೇ ಸಾಯಿಸ್ಬಿಡ್ರಿ, ನನ್ನ ಇಲ್ಲೇ ಸಾಯಿಸ್ಬಿಡ್ರಿ. ನೋಡ್ರಿ ಸಾವ್ಕಾರ ಹೆಂಗ್ ಹೇಳ್ತಾನ, ಮಾಡೋದಿಲ್ಲ ತಪ್ಪು ಮಾಡಿ, ಈಗ ನಾ ಏನೋ ತಪ್ಪು ಮಾಡಿಲ್ಲ ಅನ್ನರಂಗ ಇದಾಗ ನೋಡಕತ್ತಾನ. ಇಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ಹೌದು, ಅವನ ರಮೇಶನ್ ಹೆಂಡತಿ ಎಲ್ಲಿದಾಳು? ಹೆಂಡತಿ ಯಾಕೆ ಇನ್ನೂ ಬಂದೇ ಇಲ್ಲ? ಅವಳನ್ನ ಕರ್ಕೊಂಬರಕ್ಕೆ ಯಾರು ಹೋಗಿದಾರ? ಅಲ್ಲ, ಅವ್ರು ಯಾರಂತ ಗೊತ್ತಾಗ್ಬೇಕಲ್ಲ. ಆಕಿ ಮತ್ತೆ ಇವ್ರನ್ನ ಹೆಂಗೆ ದರ ರೋಡೆಲ್ಲ ಎಳ್ಕೊಂಡು ಹೋಗಿದ್ದಾಳಂತ, ಅದಕ್ಕೆಲ್ಲ ಸಾಕ್ಷಿ ಬೇಕಲ್ಲ. ಮತ್ತೆ ಅವರು ಯಾಕೆ ಎಳ್ಕೊಂಡು ಹೋಗಿದಾರ ಅನ್ನೋದು ಬೇಕಲ್ಲ. ಸೊ ಬರಲಿ, ಅವ್ರನ್ನ ಕರೀರಿ, ಕೇಳೋಣ. ಕೇಳಿ ಅನ್ನೋದು ಇಲ್ಲಿಗೆ ಬಗೆಹರಿಸ್ಬಿಡೋಣ. ಏನಂತೀರಿ ಬೀರವ್ವ ಅವರ? ಹಾಗೆ ಆಗಲ್ರಿ ಸಾವ್ಕಾರ, ನೀವು ಹೆಂಗಂತೀರಿ ಹಂಗೆ ಆಗಲ್ರಿ ಚರ್ಮನ್ರ. ನಾವು ನೋಡುವಷ್ಟು ನೋಡ್ತೇವೆ ಮತ್ತು ಕೇಳುವಷ್ಟು ಕೇಳ್ತೇವೆ. ಹಿಂದಾಗಡೆ ಸೀಟು ಬಂದ್ರೆ ತಿರುಗಿಸಿ ಎರಡು ಹೊಡೆದು ಬಿಡ್ತೇವೆ. ಮತ್ತು ಬಿಡು ಜರ್ಮನ್ದವ್ರಲ್ಲ ನಾವು, ಯಾಕಂದ್ರೆ ಸಿಟ್ಟು ಎಲ್ಲರಿಗೂ ಬರ್ತೈತಿ. ಎಷ್ಟು ಅಂತ ತಡ್ಕೊಳ್ಳೋನು? ಒಂದು ಸಲ ತಡ್ಕೊಂಡು 2 ಸಲ ತಡ್ಕೊಂಡು ಹಂಗೆ ತಡ್ಕೋ ಅಂದ್ರೆ ಯಾರು ತಡ್ಕೋತಾರೆ ನೀವು ಹೇಳ್ರಿ ನೋಡೋನು. ಈಗ ನಮ್ಮ ಮನೆ ಹೆಣ್ಮಕ್ಳಿಗೆ ಆದ್ರೆ ತಪ್ಪು, ನಮ್ಮ ಮನೆ ಹೆಣ್ಮಕ್ಳಿಗೆ ಆದ್ರೆ ಅದು ಏನೋ ಒಂದು ಇದು ಮಾಡ್ತೀರಿ. ಅದೇ ನಿಮ್ಮ ಮನೆ ಹೆಣ್ಮಕ್ಳಾರ ಹೆಂಗೆ ಇದು ಸಮಾಧಾನಲೇ ಇದನ್ನು ಮಾಡ್ತಾರಲ್ಲ, ಹಂಗೆ ಈಗ ನೀವು ನಮ್ಮ ಮನೆ ಹೆಣ್ಮಕ್ಳಿಗೂ ನೀವು ಒಂದು ಏನು ತೀರ್ಮಾನ ಕೊಡ್ಬೇಕ್ರಿ. ಯಾಕಂತಂದ್ರೆ ತಪ್ಪು ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಸೊಸಿನೂ ತಪ್ಪು ಮಾಡ್ಯಾಳ, ಅದನ್ನು ನಾವು ಕ್ಷಮಿಸಿ ಮನ್ಯಾಗ ಇಟ್ಕೊಂಡ್ವಿ. ಮತ್ತು ನಮ್ಮ ಸೋಮಗ 2ನೇ ಮದುವೆನೋ ಯಾಕೆ ಮಾಡಿದ್ವು ಅಂದ್ರೆ ಈಕಿಗೆ ಮಕ್ಕಳು ಆಗಂಗಿಲ್ಲ ಅಂತ ಅಂದ್ರೆ, ಅದಕ್ಕಾಗಿ ನಾವು ಇನ್ನೊಂದು ಮದುವೆ ಮಾಡಿದ್ರಿ. ಇಲ್ಲಾಂದ್ರೆ ಮದುವೆ ಮಾಡೋಕ್ಕಿಲ್ಲ. ಆದರೆ ಇವಾಗ ಮತ್ತು ನಮ್ಮ ರಾಜೇಶ್ವರಿನ ಮಟ್ಟಿಲಿದ ಅಂದಮೇಲೆ ನಮಗೂ ಭಾಳ ಖುಷಿ ಆತ್ರಿ. ಏನು ಮಾಡೋಕ್ಕಾಕತಿ, ದೇವ್ರು ಹಂಗೆ ನೋಡ್ರಿ. ಒಂದ್ಸರಿ ಆಗಂಗಿಲ್ಲ ಅಂತ ಹೇಳೋದು ದೇವ್ರಿಂದನೇ ಬರ್ತೈತಿ, ಒಂದ್ಸರಿ ಇವಾಗ ಆಗ್ತೋ ಮತ್ತು ಹೊಟ್ಟೆಯಾಗ ಮಗುನೂ ಮೂಡೈತಿ, ಏನು ಮಾಡೋಕ್ಕಾಗ್ತೈತಿ ನೀವು ಹೇಳ್ರಿ? ಅದು ಕರೆ ಐತ್ರಿ ಅವರ, ನೀವು ಹೇಳೋದು ಕರೆ ಐತ್ರಿ, ನಾನು ಇಲ್ಲ ಅಂತ ಅನ್ನಂಗಿಲ್ಲ. ಆಕಿ ಬರಲಿ, ಅವ್ರ ಹೆಂಡತಿ ಬರಲಿ, ಅವ್ರು ಬಂದ ಮೇಲೆ ನಾನು ಮಾತಾಡ್ತೀನಿ. ಆದ್ರೆ ಅವ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಚರ್ಮನ್ ಅವ್ರ. ಯಾಕಂದ್ರೆ ಸಾವ್ಕಾರ ಅವ್ರು ಏನು ಮಾಡ್ರಿ ಗೊತ್ತೈತ್ರಿ, ಆ ರೀತಿ ಮಾಡೋದು ತಪ್ಪಾಗ್ತೈತ್ರಿ. ತಪ್ಪು ಮಾಡೋದಲ್ದ ಮತ್ತೆ ಓಡಿ ಬರ್ತಾನೆ ಬಡ್ಡಿ ಮಗ, ಅಲ್ಲಿಂದ ಓಡಿ ಬಂದ ವಯಸ್ಸಾಗೈತ ಮಗ. ಏನು ಹರಿದವ್ರ ನಮ್ಮ ಅವ್ರಂಗ ಯಾರು ಇದನ್ನ ಮಾಡ್ತಾರೋ? ಅಯ್ಯೋ, ಅಲ್ಲಿಂದ ಮತ್ತೆ ಬಿಡ್ದಂಗೆ ಬಂದ ಒಂದ ಉಸಿರ ಏಕ್ ಹತ್ತತೈತಿ, ದಾಪ್ ಹತ್ತತೈತಿ, ಎಲ್ಲ ಐತಿ ನಮಗೆ. ಏನು ರೋಗ ಇದ್ರು ಬಂದ ಮತ್ತೆ ಹಿಡ್ಕೊನಿ ಅವನು. ನೋಡ್ರಿ ಅಷ್ಟೆಲ್ಲ ಇದು ಮಾಡಿದ್ರು ಹೆಂಗೆ ನಿಂತಾನ? ಕಲ್ಲು ನಿಂತಂಗ ತಿಳ ಮುಖ ಮಾಡ್ಕೊಂಡು ನಿಂತಾನ. ನಂದೇನು ತಪ್ಪ ಇಲ್ಲ ಅನ್ನರಂಗ. ನಮಸ್ಕಾರ ರೀ ಸಾವ್ಕಾರ, ಕರೆದ್ರಂತ ಹೇಳಿದ್ರು, ಕಸ ಹೋದ್ರು. ಹೇಳ್ರಿ ಸಾವ್ಕಾರ, ಎದಕ್ರಿ ಕರೆದಿದ್ದು? ಅಲ್ವಾ, ಮಾಡೋದಿಲ್ಲ ಮಾಡಿ ಈಗ ಎದಕ್ಕೆ ಕರ್ದಾರ ಅಂತ ಹೇಳ್ತಿಲ್ಲ. ಅಲ್ಲ, ನಿನಗೇನಾಗಿತ್ತು? ಈ ಹುಡುಗಿನ ಯಾಕೆ ಮನೆಯಿಂದ ದರ ಎಳ್ಕೊಂಡು ಹೋಗಿ ಕೆರೆಯಾಗ ದಬ್ಬಿದಿ? ಆಕಿ ನಿನಗೆ ಏನು ಮಾಡಿದ್ಲು ಅನ್ನೋದನ್ನ ಕೇಳಾಕ ಇಲ್ಲಿಗೆ ಅಂತ ಕರೆದೋ ನಾವು. ಈಗ ನೀನ ಹೇಳ್ಬೇಕು, ಇಲ್ಲ ಅಂದ್ರೆ ಇದು ಇಲ್ಲಿಗೆ ಬಗೆಹರಿಯಂಗಿಲ್ಲವಾಗಿತ್ತ. ಇಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕಾಕತ್ ನೋಡು. ಏನೋ ಏನಾಯ್ತು ಎಂತ ಎಲ್ಲ ನಮಗಿಲ್ಲಿ ಕ್ಲಿಯರ್ ಆಗಿ ನೀವು ಏನನ್ನೋದು ಹೇಳ್ಬೇಕು. ಹಂಗೆ ಬಿಡು ಮಾತಿಲ್ಲಿದು. ಯಾಕಂದ್ರೆ ಒಂದು ಊರಿಂದು 2 ಮಂತಾನದ ಬಂದತಿಗಿಲ್ಲಿ ಏನೋ.
ಸಣ್ಣದ ಚಾರು ಚೂರು ಒಂದಿಟ್ಟು ಹೊಡಿದು ಬಡಿದು ಅಂದಿದ್ರೆ ನಡೀತಿತ್ತು. ಅಲ್ಲ ಅವ್ರ ಅತ್ತಿಗೆ ನಿದ್ದೆ ಬರುವಂಥ ಪುಡಿ ಹಾಕಿ ಅಕ್ಕಿನ ದರ ಎಳ್ಕೊಂಡು ಹೋಗುವಂಥದ್ದು ನಿನಗೇನಿತ್ತು? ಅದು ಬಸರು ಹೆಂಗಸನ್ನ ಆಕಿ ಬಸರು ಅದಾಳಂತೂ ಗೊತ್ತಿದ್ದು ಆಕಿನ ನೀನು ಹಂಗೆ ಎಳ್ಕೊಂಡು ಹೋಗುದು ಎದಕ್ಕೆ? ಏನು ಕಾರಣ? ಯಾವುದ್ರ ಸಲುವಾಗಿ ಅಂತ ಇಲ್ಲೇ ನೀನು ಉತ್ತರ ಕೊಡ್ಬೇಕು. ನೀನು ಕೊಡೋವರೆಗೂ ಇಲ್ಲಿಂದ ಎಲ್ಲಿಗೂ ಹೋಗುವಂಗಿಲ್ಲ. ನೀನು ಅಕಸ್ಮಾತ್ ಹಂಗೆ ಅಪ್ಪಿ ತಪ್ಪಿ ಹೋದ್ರೆ ನಾವು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನೋಡವ್ವ. ನೀನು ಜೈಲಿಗೆ ಹೋಗ್ಬೇಕಾಗ್ತತಿ. ಈ ಸರಿ ನಾವು ಜೈಲಿಗೆ ಹೋಗೋದು ಬೇಡ ಅಂತೇಳಿ ಇಲ್ಲೇ ಹಿರಿಯರು ಕೂಡಿ ಬಗೆ ಹಚ್ಕೊಂಡು ಅಂತ ಅನ್ಕೊಂಡವ. ನಿನಗೆ ಹೆಂಗೆ ಅನಿಸ್ತತಿ ಅದನ್ನು ನಿನ್ನ ಮ್ಯಾಗ ಬಿಟ್ಟಿರೋದು ನೋಡು. ಏನಾಯ್ತು, ಎದ್ರ ಸಲುವಾಗಿ ಹೇಳ್ಕೊಂಡು ಹೋದಿ ಎಲ್ಲ ನಂಗೆ ಕ್ಲಿಯರಾಗಿ ಇಲ್ಲಿ ಎಲ್ಲರಿಗೂ ಗೊತ್ತಾಗುವಂಗೆ ಹೇಳು. ಹೆಂಗೆ ಹೇಳಿರಿ ಸಾವುಕಾರ, ನಾನು ಹೆಂಗೆ ಹೇಳಿ, ಯಾವ ಬಾಯಿಂದ ಹೇಳಿ ನಾನು? ನನ್ನ ಜೀವನನ ಹಾಳು ಮಾಡಿಬಿಟ್ಲ್ರಿ ಕಿ, ನನ್ನ ಜೀವನನ ಹಾಳು ಮಾಡಿಬಿಟ್ಲು. ನಾನು ಬದುಕಿದ್ದು ಸತ್ತಂಗದೇನ್ರಿ, ನಾನು ಬದುಕಿದ್ದು ಸತ್ತಂಗದನು. ಯಾರ್ದು ಮುಂದೆ ಹೇಳ್ಕೊಳಕ್ಕಾಗ್ವತ್ತು, ಸುಮ್ಮನೆ ಇರಕ್ಕೂ ಆಗ್ವತ್ತು. ಹಂಗಾಗೈತ್ರಿ ನನ್ನ ಬಾಳೆ, ಹಂಗಾಗೈತಿ. ಅಂಥದ್ದೇನಾಯ್ತು ಹೇಳುವ, ನಾವು ಅದಕ್ಕೆ ಪರಿಹಾರ ಕೊಡ್ತೀವಿ. ಹಂಗೆ ಬಿಡಂಗೇ ಇಲ್ಲ. ಯಾರ ಕಡೆ ತಪ್ಪೈತ್ಲ ಅವ್ರಿಗೆ ಶಿಕ್ಷೆ ಮಾತ್ರ ಕೊಟ್ಟೇ ಕೊಡ್ತೇವೆ ನಾವು. ಈಗ ಏನಾಯ್ತು, ಹೆಂಗೆ, ಎದ್ರ ಸಲುವಾಗಿ ಅಂತೆಲ್ಲ ನಮ್ಗೆ ಕ್ಲಿಯರಾಗಿ ನೀನು ಹೇಳ್ಬೇಕು. ಈಗ ಎಲ್ಲ ಹೇಳ್ತೇನ್ರಿ ಸಾವುಕಾರ, ಎಲ್ಲ ಹೇಳ್ತೇನ್ರಿ. ಆದ್ರೆ ನನಗೆ ಈಕಿ ಮುಖ ನೋಡಕ್ ಆಗ್ಬಲ್ದ್ರಿ ಸಾವುಕಾರ, ಈಕಿ ಮುಖ ನೋಡಕ್ ಆಗ್ಬಲ್ತು. ಈಕಿನ್ನು ಇಲ್ಲಿ ಬದುಕಿ ನಿಂತಾಳ ಅಂತಂದ್ರೆ ಈಕಿ ನಾನು ಕುತ್ಕಿ ಹಿಚಿಕೊಳ್ಬೇಕು ಅಂತ ಅನ್ಸಾಕತೈತಿ ನನಗೆ. ಯಾಕಂತಂದ್ರೆ ನಾನು ಮದುವೆಯಾಗಿ ಬಂದ 2 ವರ್ಷದಾಗ ನನಗೇನು ಗೊತ್ತಿರ್ಲಿಲ್ರಿ. 2 ವರ್ಷ ಆದ್ಮೇಲೆ ಇವರಿಬ್ಬರದು ಕಳ್ಳಾಟ ನನಗೆ ಗೊತ್ತಾತ್ರಿ. ಅಲ್ಲಿವರೆಗೂ ನನಗೆ ಗೊತ್ತೇ ಇರ್ಲಿಲ್ರಿ ಸಾವುಕಾರ, ನನಗೆ ಗೊತ್ತೇ ಇರ್ಲಿಲ್ರಿ. ಕಳ್ಳಬೇಕು ಹೆಂಗೆ ಬಂದು ಹಾಲು ಕುಡಿತಂತ ನಮಗೆ ಹೆಂಗೆ ಗೊತ್ತಿರಂಗಿಲ್ಲಲ್ಲ, ಹಂಗೆ ಇವರಿಬ್ಬರು ನನಗೆ ಕಳ್ಳಾಟ ಗೊತ್ತೇ ಇರ್ಲಿಲ್ರಿ. ಆಮೇಲೆ 2 ವರ್ಷ ಆದ್ಮೇಲೆ ನನಗೆ ಸ್ವಲ್ಪ ಗೊತ್ತಾಯ್ತ್ರಿ. ಗೊತ್ತಾದ್ರೆ ನನ್ನನ್ನು ಹೊಡೆದು ಬಡದು ಮಾಡಿ ಈಗಿನ ಮನೆಗೆ ಕರ್ಕೊಂಡು ಬರಕತ್ರಿ. ನನ್ನ ಮುಂದೆ ನನ್ನ ಕೈ ಹಾಕೊಂಡು ನಿಂದಿರೋದು, ಹೆಗಲ ಮೇಲೆ ಅಲ್ಲಿ ನನ್ನ ಮುಂದೆ ಮುತ್ತು ಕೊಡೋದು, ಈ ರೀತಿ ಎಲ್ಲ ಮಾಡ್ತಿದ್ರಿ, ಈ ರೀತಿ ಎಲ್ಲ ಮಾಡ್ತಿದ್ರು. ನನ್ನ ಕಣ್ಣಾರ ನೋಡಿನ್ರಿ ನಾನು ಸಾವುಕಾರ, ನನ್ನ ಕಣ್ಣಾರ ನೋಡೀನಿ. ನನ್ನ ಗಂಡ ನನ್ನ ಮುಂದೆನ ಬೇರೆ ಹೆಂಗಸನ ಜೊತೆ ಇದ್ದಿದ್ದು ನನಗೆ ನೋಡಿ ಮೈ ಒಂಥರ ಹಿಂಸೆ ಹಾಕಿತ್ರಿ. ಆ ಮನೆಯಾಗ ಇರಕ್ಕೆ ಆಗ್ತಿರ್ಕಿಲ್ಲ. ಇನ್ನು ಆ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಕಳಿಸ್ತಿರ್ಕಿಲ್ರಿ, ನನ್ನ ಕಳಿಸ್ತಿರ್ಕಿಲ್ಲ. ಅಲ್ಲೇ ಸಾಯ್ಬೇಕು ಅಂತಿದ್ದ, ಅದಕ್ಕೆ ಅಲ್ಲೇ ಇರ್ತಿದ್ನಿ. ಸುಳ್ಳು ಹೇಳತ್ತಾಳ್ರಿ ಸೌಕರ್, ಈಕಿ ಸುಳ್ಳು ಹೇಳತ್ತಾಳ. ಇದೆಲ್ಲ ಸುಳ್ಳ್ರಿ. ನಾನು ಅವರು ಪ್ರೀತಿನ ಮಾಡಿಲ್ಲ, ಈಗೆಲ್ಲ ಸುಳ್ಳು ಹೇಳತ್ತಾಳ. ಅದಕ್ಕೆ ಏನು ಸಾಕ್ಷಿ ಐತಿ ತೋರಿಸು ನೋಡೋನು. ನೋಡಪ್ಪ, ನೀನು ಸುಮ್ಮನೆ ಬಂದಿರ ರಮೇಶ. ಅವರೆಲ್ಲ ಹೇಳೋದು ಹೇಳಿ ಮುಗಿಸ್ಲಿ, ಆಮೇಲೆ ನೀನು ಮಾತಾಡುವಂತೆ. ಆಮೇಲೆ ಏನಾತಂತಂದ್ರೆ ನಾನು ಹೊಟ್ಟಿಲೇದನಂತ ಗೊತ್ತಿದ್ರು ನನಗೆ ಭಾಳ ಕಷ್ಟ ಕೊಟ್ರಿ, ನನಗೆ ಭಾಳ ಕಷ್ಟ ಕೊಟ್ಟರು. ನಾನು ಒಂದು ಕೆಲಸ ಸುಮ್ಮನೆ ಆದ್ನಿ. ನೋಡಿನಿ ಭಾಳ ಕಷ್ಟ ಕೊಟ್ಟರು. ಆಮೇಲೆ ಈಕಿ 1 ದಿನ 2 ದಿನ ಊರು ಬಿಟ್ಟು ಹೋದ್ರೆ ಆಕಿ ಜೊತೆ ನಾನು ಊರು ಬಿಟ್ಟು ಅವ್ರ ತಾಯಿ ಊರಿಗೆ ಹೋಗಿ ಅಲ್ಲಿ ಸೇರ್ಕೊಂಡ, ಅಲ್ಲೇ ಇದ್ದ. ಅದು ನನಗೆ ಗೊತ್ತಾಗಿ ನಾನು ಹುಡ್ಕೊತ ಹೋದ್ಮೇಲೆ ಅವ್ರ ಮನೆಯಾಗ ಇದ್ದ. ಅದನ್ನು ನಾನು ಹೋಗಿ ಕೇಳಿದ್ದಕ್ಕೆ ಇಲ್ಲೇನು ಮಾಡಕತ್ತೀರಿ, ಇಲ್ಲಿ ಯಾಕತ್ತೀರಿ ಅಂದ್ರೆ, ನಾನು ತುಂಬಿದ ಗರ್ಭಿಣಿ ಅಂತ ನೋಡ್ದೆ. ನನ್ನ ಜಾಡಿಸೋದು, ಕುತ್ತಿಗೆ ಹೆಚ್ಕೋದು, ಈ ರೀತಿ ಎಲ್ಲ ಮಾಡ್ದಾರೆ ನನ್ನ ಗಂಡ, ಈ ರೀತಿ ಎಲ್ಲ ಮಾಡ್ದ. ಆದರೆ ಈಗ ಎಲ್ಲ ಹಾಳಾಗೋಗ್ಲಿ ಅಂತ ಸುಮ್ಮನೆ ಇದ್ರೆ ಮತ್ತೆ ನನ್ನನ್ನು ಹೊಡೆಯೋದು ಬಡಿಯೋದು ಎಲ್ಲ ಮಾಡಕತ್ತಾನ. ನನ್ನ ಮಗಳನ್ನ ನನ್ನ ದೂರ ಮಾಡ್ತಾನೆ. ನನ್ನನ್ನು ಕೆರೆಯಾಗ ಹೋಗಕ್ಕೆ ಹೋದ, ಅದೇ ಕೆರೆಯಾಗ ಬಿದ್ದು ಬದುಕಿ ಬಂದಿನಿ ನಾನು. ಆಮೇಲೆ ಮನ್ಯಾಗ 2 ದಿನ ಕಟ್ಟ ಹತ್ತ, 1 ಹನಿ ನೀರು ಕೊಟ್ಟಿಲ್ಲ, 1 ತುತ್ತು ಅನ್ನ ಕೊಟ್ಟಿಲ್ಲ. ಆಮ್ಯಾಗ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿ ಈಗ ಬಿರೋಜಿಗಳ ಮನ್ಯಾಗ ಅದೀನಿ, ಅಲ್ಲೇ ಅದನ್ನು ಕೇಳಿರ್ಬೇಕಿದ್ರೆ ಅವ್ರನ್ನ. ಅಲ್ಲೇ ಇದ್ದ ಈಗ ಮ್ಯಾಗ ಸೇಡ್ ತೀರಿಸ್ಕೊಳಕಂತ ಅಲ್ಲಿಗೆ ಹೋಗಿ ಸೇರ್ಕೊಂಡೇನಿ. ನಾನೇನು ಮಾಡಲಿ, ನೀವು ಹೇಳ್ರಿ ಸಾವುಕಾರ, ಹೇಳ್ರಿ. ಅಲ್ವಾ, ನೀ ಹೇಳೋದು ಕರೆನ ಐತಿ. ಆದ್ರೆ ನಿನ್ನ ಗಂಡ ನೀನು ಕೊಲ್ಲಕ್ಕೆ ಹೋಗಿದ್ದ, ನೀನು ನಿನ್ನ ಗಂಡನ ಕೊಲ್ಲಬೇಕಾಗಿತ್ತ. ಆದ್ರೆ ಈಗ ಹುಡುಗಿನ ನೀನು ರೋಡ್ನ್ಯಾಗ ಮನಿಂದ ದರ ಎಳ್ಕೊಂತ ಹೋಗಿ ಕೆರಿಯಾಗ ಹೋಗಿವಂತದ ಏನಾಗಿತ್ತು? ಆಕೆ ಏನು ಮಾಡಿದ್ಲು ನಿನಗೆ? ಹೇಳ, ಆಕೆನಾರ ನೀನು ಹೊಡೆದಿದ್ಲಾ? ಇಲ್ಲ. ಆಕೆನಾರ ನಿಂಗೆ ಚಿತ್ರ ಹಿಂಸೆ ಕೊಟ್ಟಿದ್ಲ? ಇಲ್ವಲ್ಲ. ಆಕೆ ನಿನ್ನ ಗಂಡನ ಬಿಟ್ಟಾಳ ಅನ್ನೋದು ಗೊತ್ತಿದ್ರು ನೀನು ಯಾಕೆ ಆಕಿಗೆ ಚಿತ್ರಹಿಂಸೆ ಕೊಡಕ್ಕೆ ಬಂದಿದ್ದಿ? ಅದನ್ನ ಹೇಳ. ಇಲ್ಲ ಸಾವುಕಾರ, ನಾನು ಅವ್ರನ್ನ ಬಿಟ್ಟು ಭಾಳ ವರ್ಷನೂ ಆಗಿದ್ರಿ. ಆದ್ರೆ ಅವ್ರ ಇನ್ನೂ ನನ್ನ ಹೆಸರು ಹೇಳ್ಕೊಂಡ ನಮ್ಮ ಮನೆ ಗಂಟ ಬರ್ತಿದ್ರು. ನಾನು ಎಷ್ಟೋ ಸರಿ ಅವ್ರನ್ನ ಬೈದು ಕಳ್ಸೀನಿ. ಅದು ಮನೆಯಾಗ ಎಲ್ಲರಿಗೂ ಗೊತ್ತೈತಿ. ಆದರೆ ಈಕೆ ಸುಳ್ಳು ಹೇಳಕತ್ತಾಳ್ರಿ, ಸುಳ್ಳು ಹೇಳತ್ತಾಳ. ನಾನು ಅವ್ರನ್ನ ಬಿಟ್ಟು ಎಷ್ಟೋ ವರ್ಷ ಆಗಿ ತುಂಬ ದಿನಗಳಾಯ್ತು. ನಾನು ಅವ್ರ ಕಡೆ ತಿರುಗು ನೋಡಿಲ್ಲ. ಆದರೆ ಅವರು ನನ್ನ ಹೆಸರು ಹೇಳಿ ಈಗಿನ ಮನ್ಯಾಗ ಹೊಡೆದ್ರೆ ನಾನೇನ್ರಿ ಮಾಡಲಿ ಸಾವುಕಾರ, ನಾನೇನು ಮಾಡಲಿ? ನಾನು ಒಂದ್ಸರಿ ಬೇಡ ಅಂದ್ಮ್ಯಾಗ ತಿರುಗು ನೋಡಂಗಿಲ್ಲ. ಅಂಥದ್ರಾಗ ಈಗ ಇವತ್ತು ಅವ್ರ ಸಲುವಾಗಿ ನನ್ನ ಜೀವನ ಉಳಿತನ್ನೋದು ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆದ್ರೆ ಅದು ತಪ್ಪು ಅಂತಲೇ ಹೇಳ್ತಾರೆ. ಯಾಕಂದ್ರೆ
ಹೌದು ಅವ್ರು ಮಾಡಿದ್ದು ತಪ್ಪೈತಿ. ಆದ್ರೆ ಈಕೆಯವ್ರ ಜೊತೆ ಚಲೋ ಉಳಿದ್ರೆ ಅವರು ಚಲೋನೇ ಇರ್ತಾರ. ಈಕೆಯವ್ರ ಜೊತೆ ಹಿಂಗೆ ಅನುಮಾನದಾಗ ನೋಡಾಕತ್ರ ಅವರು ಮತ್ತೆ ಅದೇ ರೀತಿನ ಮಾಡ್ತಾರಲ್ರಿ. ನೀವೇ ಹೇಳಿ ಸಾಕಾರ.